ಈಗ ನಿಮ್ಮೆಲ್ಲರಿಗೂ ತಿಳಿಸಿರೋವಾಗಲೇ ನಾನೊಬ್ಬ ಇಂಡಿಯಾ ಕ್ಯಾಂಡಿಡೇಟ್, ಆ ಕಡೆಯವರು ಈ ಕಡೆಯವರು ಎಲ್ಲ ಟ್ರೈ ಮಾಡಿದ್ದಾರೆ. ಇವತ್ತು ನಮ್ಮ ಕೈಲಾದ ಪ್ರಯತ್ನಗಳೆಲ್ಲ ಮಾಡಿದ್ದೀವಿ. ಪ್ರಯತ್ನಗಳು ಇವತ್ತು ಫಲಿಸ್ಬೋದು. ನಾನು ವಿಶ್ವಾಸ ಮತಗಳನ್ನು ಕೇಳಿದ್ದೀನಿ, ಕೊಂಡ್ಕೊಳ್ಳೋ ಮತಗಳು ನಾನು ಯಾವುದೂ ಕೇಳಲಿಲ್ಲ ಕಾಂಗ್ರೆಸ್ನವರ ಆರೋಪದ ಹಾಗೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಮನೆಯೆಲ್ಲ ಒಂದು ಕಂಪ್ಲೇಂಟ್ ಕೊಡೋದು, ಕೇಸುಗಳು ರಿಜಿಸ್ಟರ್ ಮಾಡೋದು. ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಹೊಸ ಸಿಸ್ಟಮನ್ನು ಕಾಂಗ್ರೆಸ್ನವ್ರು ತಂದಿದ್ದಾರೆ. ಆದರೆ ಅವ್ರಿಗೆ ಇವತ್ತು ಸರ್ಕಾರ ಇದೆ, ಶಕ್ತಿ ಇದೆ, ಏನು ಬೇಕಾದರೂ ಮಾಡ್ಬೋದು. ಆದರೆ ನನ್ನ ಒಂದು ಪ್ರಿನ್ಸಿಪಲ್ಸ್, ನಾನು ಪ್ರತಿಯೊಬ್ಬರಿಗೂ ಕೇಳಿದ್ದೇನೆ ಮತ. ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ವೋಟ್ ಕೇಳೋ ಹಕ್ಕು ನನಗಿದೆ. ಯಾಕಂದರೆ ನಾಮಿನೇಷನ್ ಮಾಡಿದ್ಮೇಲೆ ಯಾರನ್ನ ಬೇಕಾದ್ರೂ ನಾವು ವೋಟ್ ಕೇಳ್ಬೋದು. ಅದರಿಂದ ವೋಟ್ ಕೇಳಿದ್ದೀನಿ. ಅವ್ರ ಪಕ್ಷ ಇವ್ರ ಪಕ್ಷ ಅನ್ನೋದೇನು ನಮ್ಗೆ ಇರೋದಿಲ್ಲ. ಆದರೆ ತೋರಿಸಿ ಹಾಕುವಂಥದ್ದು ಪದ್ಧತಿ ಇರೋದರಿಂದ ಏನು ಮಾಡ್ತಾರೆ ಇವತ್ತು ಜನ ನೋಡಬೇಕು. ಆ ವಿಶ್ವಾಸ ಮತಗಳಲ್ಲಿ ನನಗೆ ನಂಬಿಕೆ ಇದೆ. ಅದ್ರ ಬಗ್ಗೆ ನನಗೆ ಎರಡನೇ ಮಾತಿಲ್ಲ. ಅದನ್ನೇ ನಾನು ಹೇಳಿದ್ದು. ಇದು ಸಿಸ್ಟಮಲ್ಲಿ ಇರಲಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು ಹೊಸದಾಗಿ. ಯಾಕಂದರೆ ಆ ಸಿಸ್ಟಮನ್ನು ನಾನು ಈಗಾಗಲೇ ತಿಳಿಸಿದಾಗೆ, ಆ ಒಂದು ಎಲೆಕ್ಷನ್ ಕಮಿಷನರ್ಗೆ ಬರೆದು ಒಬ್ಬ ಕ್ಯಾಂಡಿಡೇಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಎಲೆಕ್ಷನ್ ಕಮಿಷನರ್ಗೆ ಬರೆದು, ಎಲೆಕ್ಷನ್ ಕಮಿಷನರಿಂದ ಪರ್ಮಿಷನ್ ತಗೊಂಡು ಅಲ್ಲಿಂದ ಪೊಲೀಸ್ಗೆ ಕಳಿಸಿ, ಮ್ಯಾಜಿಸ್ಟ್ರೇಟ್ಗೆ ಕಳಿಸಿ, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಆಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಇದು ಮಾಡಿದ್ದಾರೆ. ಇದು ಒಳ್ಳೆ ಡೆಫರ್ಮೇಷನ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದನ್ನು ನೋಡೋಣ ನಾವೇನು ಮಾಡಬೇಕು ಅನ್ನೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.